ನಮ್ಮ ಶಿಕ್ಷಣ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಾಗ ಕನ್ನಡ ವರ್ಣಮಾಲೆ ಬಗ್ಗೆ ನೋಡೋಣ್ರಿ. ಇವುಗಳಿಗೆ ಮೂಲಾಕ್ಷರಗಳಂತನೂ ಕರೀತಾರ. ಕನ್ನಡದೊಳಗೆ ಒಟ್ಟು 49 ಅಕ್ಷರಗಳದಾವು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಒಟ್ಟು 49 ಅಕ್ಷರಗಳದಾವು. ಇವುಗಳನ್ನು ಒಂದೊಂದಾಗಿ ಈಗ ನೋಡೋಣ. ಈಗ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವರಗಳು 13. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇವು 13 ಸ್ವರಗಳು. ಇದರೊಳಗೆ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳದಾವು. ಹ್ರಸ್ವ ಸ್ವರಗಳು 6 ಅದಾವು. ಇವು ಒಂದು ಮಾತ್ರೆ ಕಾಲದಾಗ ಉಚ್ಚಾರ ಆಕ್ಕವು. ದೀರ್ಘ ಸ್ವರಗಳು 7 ಅದಾವು. ಇವು 2 ಮಾತ್ರೆ ಕಾಲದಾಗ ಉಚ್ಚಾರ ಆಕ್ಕವು. ಈ ಮಾತ್ರೆ ಅಂದ್ರೆ ವ್ಯಾಕರಣದೊಳಗೆ ಅಕ್ಷರ ಉಚ್ಚಾರ ಮಾಡಕ್ಕೆ ತಗೋನು ಟೈಮಿಗೆ ಮಾತ್ರೆ ಅಂತಾರ. ಹ್ರಸ್ವ ಸ್ವರಗಳು ನೋಡೋಣ. ಅ, ಈ, ಉ, ರು, ಎ, ಓ. ಇವು 6 ಹ್ರಸ್ವ ಸ್ವರಗಳು. ದೀರ್ಘ ಸ್ವರಗಳು ಆ, ಈ, ಉ, ಎ, ಐ, ಓ, ಔ. ಇವು 7 ದೀರ್ಘ ಸ್ವರಗಳು. ಈ ಸ್ವರದೊಳಗನ 2 ಸಂಧ್ಯಕ್ಷರಗಳದಾವು. ಅವನ್ನ ನೋಡೋಣ. ಸಂಧ್ಯಕ್ಷರಗಳು ಐ, ಔ. ಅ ಪ್ಲಸ್ ಎ, ಐ. ಅ ಪ್ಲಸ್ ಓ, ಔ. ಇವು 2 ಸ್ವರ ಸೇರಿ ಒಂದು ಸ್ವರ ಆಗೈತಿ. ಅದಕ್ಕೆ ಇವಕ್ಕೆ ಸಂಧ್ಯಕ್ಷರ ಅಂತಾರ. ಈಗ ವ್ಯಂಜನಗಳ ಬಗ್ಗೆ ನೋಡೋಣ. ವ್ಯಂಜನಗಳು 34 ಅದಾವು. ಕ ಇದನ್ನ ಹಿಂಗೆ ವ್ಯಂಜನ ಮಾಡಿ ಬರೀಬೇಕು. ಈ ಥರ ಬರೆದ್ರೆ ಇದು ಗುಣಿತಾಕ್ಷರ ಆಕೈತಿ. ಕ, ಖ, ಗ, ಘ, ङ. ಚ, ಛ, ಜ, ಝ, ಞ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಯ, ರ, ಲ, ವ, ಶ. ಶ, ಸ, ಹ, ಳ. 34 ವ್ಯಂಜನಗಳು. ಈ ಕದಿಂದ ಮದವರೆಗೆ ಏನದಾವು ಇವು 5 ಅಕ್ಷರಗಳ 5 ಗುಂಪುಗಳು. ಇವಕ್ಕೆ ವರ್ಗೀಯ ವ್ಯಂಜನಗಳಂತಾರ. 25 ವರ್ಗೀಯ ವ್ಯಂಜನಗಳು. ಈ ಯದಿಂದ ಳ ತನಕ 9 ಅಕ್ಷರಗಳು. ಇವು ವರ್ಗೀಯ ವ್ಯಂಜನಗಳು. ಈಗ ಯೋಗವಾಹಗಳ ಬಗ್ಗೆ ನೋಡೋಣ. ಈ ಯೋಗವಾಹಗಳು ಇವಕ್ಕೆ ಸ್ವತಂತ್ರವಾದ ಉಚ್ಚಾರ ಇಲ್ಲ. ಸ್ವರದೊಂದಿಗೆ ಸೇರಿದಾಗ ಮಾತ್ರ ಇವು ಉಚ್ಚಾರ ಆಕ್ಕವು. ಅನುಸ್ವಾರ, ವಿಸರ್ಗ. ಈ ಸ್ವರದ ಜೊತೆ ಸೇರಿಸಿ ಬರೆದಾಗ ಮಾತ್ರ ಇವಕ್ಕೆ ಅರ್ಥ ಆಗುತ್ತೆ. ಅಂ, ಅಹ. ಈ ವಿಡಿಯೋದೊಳಗಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.